ಸರ್, ಒಂದು ಪ್ರತಿಷ್ಠಿತ ಅಂಬೇಡ್ಕರ್ ನಿಗಮ ಅನ್ನೋ ಒಂದು ಸಂಸ್ಥೆ ಇವತ್ತು ತಾವು ಪದಗ್ರಹಣ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ಆಯ್ಕೆ ಮಾಡಿದ ಎಲ್ಲ ವರಿಷ್ಠರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮ ಸಚಿವರುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಈ ಸಮಾಜದ ಕೆಲಸವನ್ನು ನೊಂದು ಜನಕ್ಕೆ ಧ್ವನಿಯಾಗಿ ಕೆಲಸವಂತ ಮಾಡೋದನ್ನ, ರಾಜ್ಯದ ಉದ್ಯೋಗಿಗಳಿಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮತ್ತು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ಅಂಬೇಡ್ಕರ್ ನಿಗಮ ಅಂದರೆ ಪರಿಶಿಷ್ಟರಿಗೆ ನ್ಯಾಯ ಸಿಗ್ತಾ ಇಲ್ಲ, ಬಟ್ ಭ್ರಷ್ಟಾಚಾರದ ಒಂದು ಕೇಂದ್ರ ಕೂಪ ಆಗಿರುವಂಥದ್ದು. ಕಳೆದ ಒಂದು ತಿಂಗಳಲ್ಲಿ ಕೂಡ ನಮ್ಮ ಗುಲ್ಬರ್ಗ ಮತ್ತು ಬೆಳಗಾಮಲ್ಲಿ ಗಂಗಾ ಕಲ್ಯಾಣ ಯೋಜನೆದು ಸಾಕಷ್ಟು ಹಗರಣಗಳು ಬೆಳಕು ಬಂತು. ಈ ತಾವು ತಮ್ಮಿಂದ ಒಂದು ನ್ಯಾಯ ನಿರೀಕ್ಷೆ ಮಾಡ್ಬೋದಾ? ಖಂಡಿತ ಎಲ್ಲ ಜಿಲ್ಲೆಗೂ ಕೂಡ ಪ್ರವಾಸ ಮಾಡಿ ನಮ್ಮ ನೊಂದು ಜನಕ್ಕೆ ಏನಿದೆ ಸವಲತ್ತನ್ನು ತಲುಪಿಸ್ಬೇಕು. ಆ ಕೆಲಸವನ್ನು ನಮ್ಮ ನಿಗಮದಿಂದ, ನಮ್ಮ ಸರ್ಕಾರದಿಂದ ಖಂಡಿತ ಮಾಡ್ತೇವೆ. ಇದು ನಿಗಮ ದಳ್ಳಾಳಿಗಳ ಕೇಂದ್ರ ಬಿಂದು ಆಗಿದೆ. ಅವ್ಯಾವು ಇಲ್ಲವೇ ಇಲ್ಲ. ನಾವೆಲ್ಲ ಬೇಸ್ ಲೆವೆಲಿಂದ ಬಂದಿರೋಂಥ ಕಾರ್ಯಕರ್ತರು. ಈ ನೊಂದು ಜನದ ಕಷ್ಟ ಸುಖ ಆಗು ಹೋಗು ಏನಿದೆ ಮತ್ತು ಏನು ನಮ್ಮ ಜನಕ್ಕೆ ತಲುಪಬೇಕು, ಆ ಸವಲತ್ತನ್ನು ತಲುಪಿಸುವಂಥ ಕೆಲಸವನ್ನು ನಮ್ಮ ನಿಗಮ ಮಾಡ್ತದೆ, ನಮ್ಮ ಸರ್ಕಾರ ಮಾಡ್ತದೆ. ನಮ್ಮ ಮುಖ್ಯಮಂತ್ರಿಗಳು, ಮಂತ್ರಿಗಳು ಆದೇಶದ ಮೇರೆಗೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ನರೇಂದ್ರ ಅವರು ಹೋರಾಟದಿಂದ ಬಂದವರು, ಅವರಿಗೆ ಕೆಲವು ವಿಧಾನಸಭೆಗೆ ಬರಬೇಕಾಯ್ತು, ಕೆಲವು ಕಾರಣದಿಂದ ಟಿಕೆಟ್ ತಪ್ಪಿದೆ. ತಮ್ಮ ಒಂದು ಹಿನ್ನೆಲೆ ಒಂಚೂರು ಹೇಳ್ಕೊಂಡ್ರೆ ಒಳ್ಳೆ. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಜಿಲ್ಲಾ ಪಂಚಾಯಿತಿ ಮತ್ತು ನಮ್ಮ NSY ವಿದ್ಯಾರ್ಥಿ ಕಾಂಗ್ರೆಸ್ಸು, ಯುವ ಕಾಂಗ್ರೆಸ್ಸು ಮತ್ತು KPCC ಸದಸ್ಯರಾಗಿ, ಕಾರ್ಯದರ್ಶಿಗಳಾಗಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಹಿಂದಿನಿಂದನೂ ಪಕ್ಷ ಸಂಘಟನೆ ಮತ್ತು ಸರ್ಕಾರದಂತಲೂ ಕೂಡ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಅದರಿಂದ ಸಾಕಷ್ಟು ಅನುಭವ ಇದೆ. ಅದರಿಂದ ನೊಂದು ಜನದ ಪರವಾಗಿ ಕೆಲಸವನ್ನು ಮಾಡ್ತೇವೆ. ಸರ್, ಒಂದು ಈ ನಿಗಮದಲ್ಲಿ ತಮ್ಮದೇ ಒಂದು ಕನಸು ಏನಿದೆ ಸರ್? ಸಾಕಷ್ಟಿದೆ. ನಾಳೆಯಿಂದ ತಮ್ಗೆ ಹೇಳ್ತೇನೆ. ನಾಳೆಯಿಂದ ಕನಸಿಲ್ಲ, ಎಲ್ಲ ನನಸು ಮಾಡೋದೇ ನಮ್ಮ ಉದ್ದೇಶ. ಬಾಬಾ ಸಾಹೇಬ್ರ ಕನಸು ಸರ್ಕಾರದ ಈ ವಿಚಾರಗಳನ್ನು, ಸರ್ಕಾರ ಸವಲತ್ತನ್ನು ನೊಂದು ಜನಕ್ಕೆ ತಲುಪಿಸೋದೇ ನಮ್ಮ ಕನಸು. ಮತ್ತು ನೊಂದು ಜನರ ಧ್ವನಿಯಾಗಿ ಕೆಲಸವನ್ನು ಎಲ್ಲ ನಮ್ಮ ನಿಗಮದ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸರ್ಕಾರ ಅವ್ರ ಪರವಾಗಿದೆ ಮಾಡ್ತೇವೆ. ಸರ್, ಇಲ್ಲಿ ತಾವು ನರೇಂದ್ರ ಅವರು ಒಂದು ತೆರೆದ ಬಾಗಿಲಾಗಿರ್ತಾರ, ಇಲ್ಲ ಒಂದು ಉನ್ನತ ವ್ಯಕ್ತಿಗಳು ಮಾತ್ರ ಸಿಗ್ತಾರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ನೊಂದು ಜನದ ಧ್ವನಿ. ಹಂಗಾಗಿ ಯಾವಾಗಲೂ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ನಮ್ಮ ಈ ನಿಗಮ ಇದೆ, ಇದು ಯಾವಾಗಲೂ ನೋಡಿ, ಬಾಗಿಲು ಕೂಡ ಈಗಲೇ ತೆಗೆದಿದ್ದೀವಿ, ಯಾವಾಗಲೂ ತೆಗೆದೇ ಇರ್ತೀವಿ, ತೆರೆದೇ ಇರ್ತೀವಿ. ಸರ್, ನರೇಂದ್ರ ಅವರು ವಿಷಯ, ಬಟ್ ಇದುವರೆಗೆ ಏನಂದ್ರೆ ಬರ್ತಾರೆ ಎಲ್ಲ ಅಂಬೇಡ್ಕರ್ ಸೇರ್ಕೊಂಡೇ ಬರೋರು, ಆ ಒಂದು ಮುಖ ಬಂದು ಸಾಮಾನ್ಯ ಜನ ಕೈ ಸಿಗ್ತಿರಲಿಲ್ಲ. ಅದಕ್ಕೆ ನಾನು ನೇರವಾಗಿ ನಿಮ್ಗೆ ಕೇಳಿತ್ತು, ಸಾಮಾನ್ಯ ಜನ ಕೈ ಸಿಗ್ತೀರಾ? ಖಂಡಿತ ನೀವೇ ಹೇಳ್ತೀರಿ ಮುಂದಿನ ದಿನದಲ್ಲಿ. ಸರಿ ಸರ್. ನೋಡಿ, ಬೀದರಿಂದ ಚಾಮರಾಜನಗರ ತನಕ ಈಗಲೂ ನಮ್ಮ ಹೋರಾಟಗಾರರು, ಪ್ರಗತಿಪರರು, ಚಿಂತಕರು ಮತ್ತು ಎಲ್ಲ ನಮ್ಮ ಲೀಡರ್ಸು ಬಂದಿದ್ದಾರೆ. ಮತ್ತು ಯಾವಾಗಲೂ ನೊಂದು ಜನದ ಪರವಾಗಿ ಕೆಲಸವನ್ನು ಮಾಡ್ತೇವೆ. ಆ ರೀತಿಗೆ ಆದ್ಯತೆ ಕೊಡೋ ಪ್ರಶ್ನೆಯೇ ಇಲ್ಲ. ನಮ್ಮ ಸರ್ಕಾರ ಬಡವರ ಪರ, ದೀನದಲಿತರ ಪರ ಕೆಲಸ ಮಾಡುತ್ತೆ. ನಾವು ಅಷ್ಟೇ.